ನಮಸ್ಕಾರ ರಟ್ಟು ಬಂದವರೇ ಹಾಗೂ ಎಲ್ಲ ವೀಕ್ಷಕರೇ, ಇವತ್ತಿನ ದಿನ ಸುಗಂಧರಾಜ ಅಥವಾ ಟ್ಯೂಬರೋಸ್ ಕುರಿತಾಗಿ ಮಾತನಾಡೋಣ. ಏನಿದು ಸುಗಂಧರಾಜ ಹೂವು ಅಂತ ಹೇಳಿದ್ರೆ, ಇದೊಂದು ಕಾಂಡ ಸಹಿತವಾಗಿ ಕೊಯ್ಲು ಮಾಡಿ ಬಳಸ್ತಕ್ಕಂಥ ಪುಷ್ಪ ಅಂತ ಹೇಳ್ಬೋದು. ಇದನ್ನೇನು ಮಾಡ್ತೀವಿ ಅಂತಂದರೆ, ಈ ಪುಷ್ಪಗುಚ್ಛವನ್ನು ತಯಾರು ಮಾಡ್ತೀವಿ, ಹೂದಾನಿಯಲ್ಲಿ ಇರ್ಸೋಕ್ಕೆ ಬಳಸ್ತೀವಿ. ಆಮೇಲೆ ಬಿಡಿ ಹೂಗಳ ಹಾರಗಳನ್ನು ಮಾಡಲಿಕ್ಕೆ ಬಳಸ್ತೀವಿ. ಮದುವೆಗಳಲ್ಲೆಲ್ಲ ನೋಡಿರ್ತೀರಿ, ಸುಗಂಧ ದ್ರವ್ಯ ಮಾಡಲಿಕ್ಕೂ ಕೂಡ ಇದನ್ನು ತಯಾರಿಸಲು ಕೂಡ ಇದನ್ನ ಬಳಸಲಾಗ್ತದೆ ಅಂತ ಹೇಳಿ. ಆಮೇಲೆ ಇದನ್ನು ಮಣ್ಣು ಮತ್ತು ಹವಾಗುಣ ಹೇಗಿರಬೇಕು ಅಂತ ಹೇಳಿದ್ರೆ, ಸುಗಂಧರಾಜ ಬೆಳಿಬೇಕು ಅಂದರೆ ಎಲ್ಲ ಥರ ಮಣ್ಣಿಗೂ ಇದು ನಡೀತದೆ. ಫಲವತ್ತಾದ ಮಣ್ಣು, ಚೆನ್ನಾಗಿರೋ ಮಣ್ಣು ಬೇಕು. ನೀರು ಬಸಿದು ಹೋಗುವಂಥ ಜಾಗ ಆಗಿರಬೇಕು. ಒಂದು ಪಿ ಎಚ್ ಬಂದು 6.5 7.5 ಪಿ ಎಚ್ ಅಂದರೆ ನ್ಯೂಟ್ರಲ್ ಪಿ ಎಚ್ಚಲ್ಲಿ ಇರಬೇಕಾಗ್ತದೆ. ಮರಳು ಮಿಶ್ರಿತ ಗೋಡು ಮಣ್ಣು ಇದಕ್ಕೆ ಸೂಕ್ತ ಅಂತ ಹೇಳ್ಬೋದು. ಈ ಮಣ್ಣಲ್ಲಿ ತೇವಾಂಶವನ್ನು ಚೆನ್ನಾಗಿ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇರತಕ್ಕಂಥ ಮಣ್ಣು ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಟೆಂಪರೇಚರ್ ಬಂದು 20ರಿಂದ 30 ಇದು ಉಷ್ಣಾಂಶ ಇದ್ದರೆ ಒಳ್ಳೆಯದು. ಈ 35ರ ಮೇಲೆ ಆಯಿತು ಅಂತ ಹೇಳಿದರೆ ಹೂವಿನ ಗುಣಮಟ್ಟದಲ್ಲಿ ಏರುಪೇರಾಗುತ್ತೆ. ಅಂದರೆ ಹೂವು ಚೆನ್ನಾಗಿ ಬರಲ್ಲ ಅಂತ. ಇನ್ನು ನಾಟಿ ಯಾವಾಗ ಮಾಡೋದು ಅಂತ ಹೇಳಿದರೆ ಮಾರ್ಚ್ ಏಪ್ರಿಲಲ್ಲಿ ಮಾಡಬೇಕಾಗ್ತದೆ. ಗಡ್ಡೆಗಳ ಮುಖಾಂತರ ಮಾಡಬೇಕಾಗ್ತದೆ. ಇನ್ನು ತಳಿಗಳು ಯಾವ್ಯಾವ ಇದ್ದಾವೆ ಅಂತ ಹೇಳಿದರೆ, ಮೊದಲನೇದಾಗಿ ಟೈಪ್ ಆಫ್ ಟ್ಯೂಬ್ರೋಸ್ ನೋಡೋಣ. ಒಂದು ಸಿಂಗಲ್ಲು, ಸೆಮಿ ಡಬಲ್ಲು, ಡಬಲ್ ಆ್ಯಂಡ್ ವೆರಿಗೇಟೆಡ್ ಅಂತ ಹೇಳಿ. ಸಿಂಗಲ್ಸ್ ಅಂತ ಹೇಳಿದ್ರೆ ಒಂದೇ ಸುತ್ತಿನ ದಳ ಹೊಂದಿರ್ತದೆ. ಆಮೇಲೆ ಡಬಲ್ಸ್ ಅಂತ ಹೇಳಿದರೆ ಬಹಳ ಸುತ್ತಿನ ಇದು ಹೊಂದಿರ್ತದೆ. ಸೆಮಿ ಡಬಲ್ ಅಂತ ಹೇಳಿದರೆ 1 ಅಥವಾ 1.5 ಸುತ್ತನ್ನು ಹೊಂದಿರ್ತದೆ. ಸಾಮಾನ್ಯವಾಗಿ ಸಿಂಗಲ್ಸ್ ತಳಿ ಬಿಡಿ ಹೂಗಳನ್ನು ಬಳಸ್ತಾರೆ. ಡಬಲ್ಸ್ ಏನಿದ್ದಾವೆ ಅವನ್ನ ಹೂದಾನಿಗಳಲ್ಲಿ ಇರಿಸಲಿಕ್ಕೆ ಅಥವಾ ಕತ್ತರಿಸಿದ ಹೂಗಾಗಿ ಬಳಸ್ತಾರೆ. ಸಿಂಗಲ್ ತಳಿಗಳು ಯಾವ್ಯಾವು ಅಂತ ಹೇಳಿದರೆ, ಮೆಕ್ಸಿಕನ್ ಸಿಂಗಲ್ ಇದೆ, ಅರ್ಕ ಶೃಂಗಾರ, ರಜತ ರೇಖಾ, ಅರ್ಕ ಪ್ರಜ್ವಲು, ಅರ್ಕ ನಿರಂತರು, ಇವೆಲ್ಲ ಸಿಂಗಲ್ಸು ಅಂತ ಹೇಳ್ಬೋದು. ಡಬಲ್ಸ್ ಯಾವುದಿದೆ ಅಂದರೆ ಸ್ವರ್ಣರೇಖಾ, ಅರ್ಕ ಸುವಾಸಿನಿ ಅಂತಕ್ಕಂಥದ್ದು ಇದೆ ಅಂತ ಹೇಳ್ಬೋದು. ಅರ್ಕ ಪ್ರಜ್ವಲು ಅಂತಕ್ಕಂಥದ್ದು ಏನು ಅಂತ ಹೇಳಿದರೆ, ಇದು ಉದ್ದವಾದ ಕಾಂಡವನ್ನು ಹೊಂದಿರ್ತದೆ, ಗುಲಾಬಿ ಬಣ್ಣದ್ದಾಗಿರ್ತದೆ ಮತ್ತು ವರ್ಷಕ್ಕೆ ಪ್ರತಿ ಹೆಕ್ಟರ್ಗೆ ಸರಿಸುಮಾರು 18 ಟನ್ ಇಳುವರಿಯನ್ನು ಕೊಡ್ತದೆ ಅಂತಕ್ಕಂಥದ್ದು. ಅರ್ಕ ನಿರಂತರ ಅಂದರೆ ಇದು ಒಂದು ಸುತ್ತಿನ ದಳವಾಗಿರ್ತದೆ, ದೀರ್ಘಕಾಲ ಹೂವನ್ನು ಬಿಡುತ್ತದೆ, ಸರಾಸರಿ 22 ಟನ್ನು ಪರ್ ಹೆಕ್ಟರ್ಗೆ ಹೂವನ್ನು ಕೊಡ್ತದೆ. ಇದು ಹೂಗುಚ್ಛಗಳು ಮತ್ತು ಹಾರ ಮಾಡಲಿಕ್ಕೆ ಬಳಸಲಾಗ್ತದೆ. ಅರ್ಕ ವೈಭವ್ ಅಂತಕ್ಕಂಥದ್ದು ಡಬಲ್ ವಿಧದ ಹೂವದು. ಇದು ಹಸಿರು ಬಣ್ಣದ್ದಾಗಿರ್ತದೆ, ಏನು ಮೊಗ್ಗು, ಮತ್ತು ಹೂಗಳು ಏನು ಬಿಳಿ ಬಣ್ಣದ್ದಾಗಿರ್ತದೆ. ಹೂಕಡ್ಡಿಯು ಇಳುವರಿಯು ವರ್ಷಕ್ಕೆ 2.5ರಿಂದ 3 ಲಕ್ಷ ಪ್ರತಿ ಹೆಕ್ಟರ್ ಬರ್ತದೆ. ಇನ್ನು ಸಸ್ಯಾಭಿವೃದ್ಧಿ ಮಾಡೋದು ಹೇಗೆ ಅಂತ ಹೇಳಿದೆ. ಏನು ಗಡ್ಡೆಗಳಿಂದ 2ರಿಂದ 3 ಸೆಂಟಿಮೀಟರ್ ಡಯಾಮೀಟರ್ ಇರ್ತಕ್ಕಂಥದ್ದು ಅಥವಾ ವ್ಯಾಸ ಇರ್ತಕ್ಕಂಥ ಗಡ್ಡೆಗಳನ್ನು ತಿಕ್ಕೊಳ್ಬೇಕಾಗುತ್ತೆ. ನಾವು ಆ ಗಡ್ಡೆಗಳನ್ನು ಏನು ಮಾಡಬೇಕು ಅಂತ ಹೇಳಿದರೆ, ಹೊಸ ಗಡ್ಡೆಗಳು ಇವಾಗೇ ತೆಗ್ದಿದ್ದೀವಿ ಅಂತ ಹೇಳಿದರೆ 1 ಹೆಕ್ಟರ್ ನೋಡಿ 800ರಿಂದ 900 ಕಿಲೋಗ್ರಾಮ್ ಅಷ್ಟು ಬೇಕಾಗ್ತವೆ ಈ ಗಡ್ಡೆಗಳು. ಈ ಗಡ್ಡೆಗಳು ಹೊಸದಾಗಿ ತೆಗೆದಿದ್ವಿ ಅಂದರೆ 1 ತಿಂಗಳ ಕಾಲ ಹಾಗೆ ಓಪನ್ ಏರಿಯಾದಲ್ಲಿ ಸುಮ್ಮನೆ ಇಡಬೇಕಾಗ್ತದೆ. ಯಾಕೆ ಅಂದರೆ ಅದರ ಡಾರ್ಮೆನ್ಸಿ ಅಥವಾ ಸುಪ್ತಾವಸ್ಥೆ ಇರುತ್ತೆ. ಅಂದರೆ ತಕ್ಷಣ ಅದು ಭೂಮಿಯಿಂದ ತೆಗೆದ ತಕ್ಷಣ ಹಾಕಿದರೆ ಅದು ಬೆಳೆಯೋದಿಲ್ಲ. ಆದ್ದರಿಂದ ಅದನ್ನು ಗಾಳಿಗೆ ಸ್ವಚ್ಛವಾದ ಸ್ಥಳದಲ್ಲಿ ಸಂಗ್ರಹಿಸಿಡಬೇಕು. ಇಟ್ಟಾಗ ಅದರ ಡಾರ್ಮೆನ್ಸಿ ಬ್ರೇಕ್ ಆಗ್ತದೆ. ಸುಪ್ತಾವಸ್ಥೆಯಿಂದ ಅದು ಹೊರಗಡೆ ಬರ್ತದೆ. ಬಂದಾದ ನಂತರ ಅದನ್ನು ಏನು ಮಾಡಬೇಕಂದ್ರೆ, ಇವತ್ತು ಬಿತ್ತಾ ಇದ್ದೀವಿ, ನಾಳೆ ಬಿತ್ತೀವಿ ಅಂತ ಹೇಳಿದರೆ, ಭೂಮಿಗೆ ನಾಟನೆ ಮಾಡ್ತೀವಿ ಅಂತ ಹೇಳಿದರೆ ಹಿಂದಿನ ದಿನ ಏನು ಮಾಡಬೇಕು, ರಾತ್ರಿ ಇಡೀ ನೀರಲ್ಲಿ ನೆನೆಸಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಜಿಬ್ಬರ್ಲಿಕ್ ಆ್ಯಸಿಡ್ 100 ppm ಜಿಬ್ಬರ್ಲಿಕ್ ಆ್ಯಸಿಡಲ್ಲಿ ಅದ್ದಿಡಬೇಕು. ಎಷ್ಟು ಗಂಟೆ ಅದ್ದಿಡಬೇಕಂದ್ರೆ 1 ಗಂಟೆ ಅದ್ದಿಟ್ಬಿಟ್ಟು ನಂತರ ತೆಗೆದು ಸರಿಯಾಗೆಲ್ಲ ನೀರು ಸೋಸೆ ಆದಮೇಲೆ ಅದು ಮೊಳಕೆ ಬರಲಿ ಅಂತೇಳಿ ಅದನ್ನು ಮಾಡ್ತೀವಿ. ಮಾಡಬೇಕು ಒಯ್ದು ನಾಟಿ ಮಾಡಬೇಕು. ನಾಟಿ ಮಾಡಿದಾಗ ಮೊಳಕೆ ಚೆನ್ನಾಗಿ ಬರುತ್ತೆ, ಹೂವಿನ ಇಳುವರಿ ಕೂಡ ಚೆನ್ನಾಗಿ ಬರ್ತದೆ ಅಂತಕ್ಕಂಥದ್ದು. ಇನ್ನು ಯಾವೆಲ್ಲ ಸೀಸನ್ನಲ್ಲಿ ಇದನ್ನು ನಾಟಿ ಮಾಡೋದು ಒಳ್ಳೆಯದು ಅಂತಕ್ಕಂಥದ್ದು. ಯಾವ ಸೀಸನ್ನು ಅಂತ ಹೇಳಿದರೆ, ಯೂಶ್ವಲಿ ಫೆಬ್ರವರಿ ಮಾರ್ಚಲ್ಲಿ ಮಾಡಿದರೆ ಒಳ್ಳೆಯದು. ಎಲ್ಲಿ ಅಂತಂದ್ರೆ ಪ್ಲೇನ್ಸಲ್ಲಿ. ಇಲ್ಲ ಹಿಲ್ಸ್ ಇದೆ ಅಂತ ಹೇಳಿದರೆ ಜುಲೈ ಆಗಸ್ಟಲ್ಲಿ ಒಳ್ಳೆಯದು. ಬೆಂಗಳೂರು ಅಂತ ಏರಿಯಾದಲ್ಲಿ ಆದರೆ ಏಪ್ರಿಲ್ ಮೇ ಒಳ್ಳೆಯದು. ಲ್ಯಾಂಡ್ ಪ್ರಿಪ್ರೇಷನ್ ಅವಾಗ ಹೇಳಿದೆ, ಚೆನ್ನಾಗಿ 2-3 ಸರಿ ಪ್ಲೋ ಮಾಡ್ಕೋಬೇಕು. ಅದಾದಮೇಲೆ ಕೊಟ್ಟಿಗೆ ಗೊಬ್ಬರ ಕೊಟ್ಕೋಬೇಕು. ಒಂದು 20ರಿಂದ 50 ಟನ್ ಪರ್ ಹೆಕ್ಟರ್ನಾಗ ಕೊಟ್ಟಿಗೆ ಗೊಬ್ಬರ ಕೊಟ್ಕೋಬೇಕು. ಅದಾದಮೇಲೆ ಡಾರ್ಮೆನ್ಸಿನ ಬ್ರೇಕ್ ಮಾಡೋದು ಹೇಳಿದೆ ನಾನು. ಸರಿಯಾಗಿ ಇದು ಮಾಡ್ಕೊಂಡು ಇಟ್ಕೊಂಡಿರಬೇಕು. ಅದಾದಮೇಲೆ ಲ್ಯಾಂಡ್ ಪ್ರಿಪ್ರೇಷನ್ ಆದಮೇಲೆ ಅದನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ನೋಡಿ ಈ ಗಡ್ಡೆಗಳನ್ನು ನೆಟ್ಬಿಟ್ಟು ಪ್ಲ್ಯಾಂಟಿಂಗ್ ಮಾಡ್ತೀವಿ. ಪ್ಲ್ಯಾಂಟಿಂಗು ಸ್ಪೇಸಿಂಗು ನಮ್ಮ ಸ್ಟೇಟ್ ಅಕಾರ್ಡಿಂಗ್ ಟು ಇದೆ. ಮಹಾರಾಷ್ಟ್ರದಲ್ಲಿ 15 ಮೀಟರ್ ಬೈ 15 ಸೆಂಟಿಮೀಟರ್ ಬೈ 20 ಸೆಂಟಿಮೀಟರ್ ಸ್ಪೇಸಿಂಗ್ ಇಟ್ಕೋತಾರೆ. ಬ್ಯಾಂಗ್ಳೂರಲ್ಲಿ 30ರಿಂದ 22 ಸೆಂಟಿಮೀಟರ್ ಇಟ್ಕೋತಾರೆ. ಈ ರೀತಿ ಮಾಡಿಕೊಂಡು ಗೊಬ್ಬರಗಳನ್ನು ಕೊಟ್ಕೊಂಡು ನಾವು ಹಾಕ್ಕೊಳ್ಬೋದು.
ಎಷ್ಟು ಬೇಕು ಏನು ಅಂತಕ್ಕಂಥದ್ದು ಹೇಳೋದಾದರೆ, ಗಡ್ಡಿ ಆದರೆ 1.5 ಲಕ್ಷ ಬೇಕು 1 ಹೆಕ್ಟರ್ಗೆ. ಕೊಟ್ಟಿಗೆ ಗೊಬ್ಬರ ಒಂದು 30 ಟನ್ನು. ಸಿಂಗಲ್ ತಳಿಗೆ ಸಾರಜನಕ 100 ಗ್ರಾಮು 100 ಕೆಜಿ ಈ ಥರ ಇದೆ. ಡಿಟೇಲ್ ಬೇಕು ಅಂತ ಹೇಳಿದರೆ ಮೆಸೇಜ್ ಮಾಡಿದರೆ, ಕಮೆಂಟ್ ಮಾಡಿದರೆ ಅವ್ರಿಗೆ ಡಿಟೇಲಾಗಿ ತಿಳಿಸ್ಕೊಡ್ಲಾಗ್ತದೆ. ಇನ್ನು ಗ್ರೋತ್ ರೆಗ್ಯುಲೇಟರ್ ಕಂಪಲ್ಸರಿಯಾಗಿ ಹಾಕಬೇಕಾಗುತ್ತೆ, ಜಿಬರ್ಲಿಕ್ ಆ್ಯಸಿಡ್. ಯಾಕಂತ ಹೇಳಿದರೆ ಒಳ್ಳೆ ಇಳುವರಿ, ಸುಗಂಧ ಬರಲಿ ಅಂತ. ಇಂಟರ್ ಕಲ್ಟಿವೇಷನ್ ಅಂತ ಹೇಳಿದರೆ ವೀಡ್ಸನ್ನು, ಕಳೆಗಳನ್ನು ತೆಗಿಬೇಕಾಗ್ತದೆ ಪದೇ ಪದೇ. ಅದು ಪದೇ ಪದೇ ಕಳೆಗಳನ್ನು ತೆಗಿತಿದ್ರೆ ಕಾಂಪಿಟೇಷನ್ ಕೊಡ್ತದೆ. ಕಳೆ ತೆಗಿಯೋಕ್ಕಾಗಲ್ಲ ಅಂತ ಹೇಳಿದರೆ ಕೆಮಿಕಲ್ ಅಟ್ರಾಜಿನ್ ಅಂತ ಕೆಮಿಕಲ್ ಬಳಸ್ಬೋದು. ಇಲ್ಲದಿದ್ದರೆ ನಮ್ಮ ಮಲ್ಚಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಮಾಡ್ಕೊಳ್ಬೋದು ಅಂತಕ್ಕಂಥದ್ದು. ಅದಾದಮೇಲೆ ಇನ್ನು ಏನೆಲ್ಲ ರೋಗಗಳು, ಕೀಟಗಳು ಬರ್ತವೆ ಅಂತ ಹೇಳೋದಾದರೆ, ಮೊದಲನೇದಾಗಿ ಇಲ್ಲಿ ಥ್ರಿಪ್ಸು, ಆ್ಯಫಿಡ್ಸು, ಗ್ರಾಸ್ ಹೋಪರ್ಸು, ರೆಡ್ ಸ್ಪೈಡರ್ಸು. ಇಲ್ಲಿ ನೋಡಿ ಏನಿದೆ ಹಸಿರು ಕಲರ್ದು ಏನು ಕಾಣ್ತಾ ಇದೆ ಅದು ಏನು, ಅಥವಾ ಆ್ಯಫಿಡ್ಸ್ ಅಂತ ಹೇಳ್ತೀವಿ. ಅವೆಲ್ಲ ಬರ್ತವೆ. ಅವಕ್ಕೇನು ಮಾಡಬೇಕು ಅಂದರೆ ನೀಮಾಸ್ತ್ರ ಅಥವಾ ಬ್ರಹ್ಮಾಸ್ತ್ರವನ್ನು ಬಳಸ್ಬೋದು ನಮ್ಮ ಸಾವಯವ ಕೃಷಿಯ. ಇಲ್ಲ ಅಂತ ಹೇಳಿದ್ರೆ ಕೆಮಿಕಲಲ್ಲಿ ಅಸ್ಟ್ರಾಮೈಬ್ರಿಡನ್ನು ಬಳಸ್ಬೋದು. ಇನ್ನು ರೋಗಗಳು ಏನೇನು ಬರ್ತವೆ ಅಂದರೆ ಸ್ಟೆಮ್ ರಾಟ್ ಆಗುತ್ತೆ, ಫ್ಲವರ್ ಬಡ್ ರಾಟ್ ಆಗುತ್ತೆ, ಲೀಫ್ ಬ್ಲೈಟು, ಅಲ್ಟರ್ನೇರಿಯಾ ಲೀಫ್ ಸ್ಪಾಟು ಇದೆಲ್ಲ ಬರ್ತದೆ. ಇದು ಬರಬಾರ್ದು ಅಂತ ಹೇಳಿದರೆ ಏನು ಮಾಡಬೇಕು ಅಂದರೆ ಅದು ಜೀವಾಮೃತ, ಬೀಜಾಮೃತಗಳನ್ನು ಬಳಸಬೇಕಾಗ್ತದೆ, ಪಂಚಗವ್ಯನ ಬಳಸಬೇಕಾಗ್ತದೆ. ಅದು ಇಲ್ಲ ಅಂತ ಹೇಳಿದರೆ ಕಾರ್ಬನ್ ಡೈಸಿಮನ್ ಕೂಡ ಬಳಸ್ಬೋದಾಗ್ತದೆ, ಬೇವಿನ ಹಿಂಡಿನ ಕೂಡ ಬಳಸ್ಬೋದಾಗಿದೆ. ಇದೆಲ್ಲ ಮಾಡಾದಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಈ ಹಾರ್ವೆಸ್ಟಿಂಗು ಮತ್ತು ಹಾರ್ವೆಸ್ಟಿಂಗ್ ನಂತರ ಪ್ರಾಸೆಸ್ ಏನಂದರೆ ಲಿಫ್ಟಿಂಗು, ಕೇರಿಂಗು, ಸ್ಟೋರೇಜನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಸೇಮ್ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ದಂಗೆ ಗ್ರೇಡಿಂಗ್ ಮಾಡ್ಕೋಬೇಕು, ಸೈಜು, ಶೇಪು, ಕಲರ್ ಮೇಲೆ. ಅದಾದಮೇಲೆ ಕೊನೆಯದಾಗಿ ಅದನ್ನು ಪ್ಯಾಕ್ ಮಾಡಿಬಿಟ್ಟು ನಾವು ಎಲ್ಲಿಗೆ ಕಳಿಸ್ತಾ ಇದ್ದೀವಿ ಅಂತಕ್ಕದ್ರ ಮೇಲೆ ಪ್ಯಾಕಿಂಗು ಮತ್ತು ಟ್ರಾನ್ಸ್ಪೋರ್ಟೇಷನ್ನು ಡಿಪೆಂಡ್ಸ್ ಆಗಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.